ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಾಗರಾಜ್. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಯಾವ ತರ ಘಟನೆ ನಡೆಯುತ್ತೆ, ಎಂತೆಂತ ಜನರಿದ್ದಾರೆ ಅಂತ ನೋಡೋಕೆ ಸೂಪರ್ ಎಕ್ಸಾಂಪಲ್. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತ ಘಟನೆ ಇದು. ಇದು ಬೆಂಗಳೂರಲ್ಲಿ ಸಾಕಷ್ಟು ಸದ್ದು ಮಾಡಿರುವಂತ ಘಟನೆ ಇದು. ಏನಪ್ಪ ಘಟನೆ ಅಂದ್ರೆ, ಪ್ರಿಯಕರನ ಕೈ ಕಾಲು ಎಲ್ಲವನ್ನು ಕಟ್ಟಿ ಅತ್ಯಂತ ಭೀಕರವಾಗಿ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದ್ದಾರೆ. ಅದು ಯಾವ ತರ ಅಂದ್ರೆ ಒಂಥರ ಜೀವಂತವಾಗಿ ಸುಟ್ಟು ಹಾಕ್ತಾರಲ್ಲ ಆ ತರ ಆಗಿದೆ. ನಿಮಗೆಲ್ಲ ಅನಿಸಬಹುದು, ಅವ್ನ ಕೈ ಕಾಲು ಕಣ್ಣುಗಳನ್ನು ಕಟ್ಟಿ ಹಾಕುವಾಗ ಅವ್ನು ಏನ್ ಮಾಡ್ತಾ ಇದ್ದ ಅಂತ. ಯಾಕೆ ಅವನು ರಿಯಾಕ್ಟ್ ಮಾಡಿಲ್ವಾ ಅಥವಾ ಏನು ರೆಸ್ಪಾನ್ಸ್ ಮಾಡಿಲ್ವಾ ಅಂತ ನಿಮ್ಗೂ ಡೌಟ್ ಬರ್ಬೋದು. ಅದ್ರ ಪೂರ್ತಿ ವಿವರ ಏನಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅವನ ಹೆಸರು ಕಿರಣ್ ಅಂತ. ಅವನು ಚಿಕ್ಕನಾಯಕನ ಹಳ್ಳಿ ವಾಸಿಸ್ತಿದ್ದ. ಬಟ್ ಈಗ ಅವ್ನು ಕೆಲಸ ಮಾಡ್ತಿರೋದು ಬೆಂಗಳೂರಲ್ಲಿ. ಫ್ಯಾಮಿಲಿಗೆ ಒಬ್ಬನೇ ಮಗ. ಆದ್ರೆ ಅವ್ರ ತಂದೆ ಏನಿದೆ ಜಮೀನ್ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಊರಲ್ಲೇ ಇದ್ರು. ಅಂದ್ರೆ ಈ ಕಿರಣ್ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ದುಡಿತಾನೆ ಅಂತ ಮನೇಲಿ ಏನೋ ಅನ್ಕೊಂಡು ತಮ್ಮ ಪಡೆಂತ ಇದ್ರು. ರಾಜಾಜಿನಗರಲ್ಲಿ ಒಂದು ವಡಾಫೋನ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರೇಮ ಅಂತ. ಇವಳು ಮಾಗಡಿ ರಸ್ತೆಯಲ್ಲಿ ಅಣ್ಣ ಮತ್ತು ಅವರ ತಾಯಿ ಜೊತೆ ವಾಸಿಸ್ತಾ ಇದ್ದು. ಅವ್ರು ಪರಿಚಯ ಬಿಟ್ಟು 4 ವರ್ಷ ಆಗಿತ್ತಂತೆ. ಅವ್ರು ಲವಿ ಡವಿ ಅನ್ಕೊಂಡು ಪರಸ್ಪರ ಕೈ ಹಿಡ್ಕೊಂಡು ಪಾರ್ಕ್ ಹಿಂಗು ಮಾಡ್ತಾ ಅದು 2 ವರ್ಷ ಆಗಿತ್ತಂತೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಕೂಡ ಇರೋದಿಲ್ಲ. ಆದ್ರೆ ಅವತ್ತು ಏನಾಯ್ತಂತ ನೋಡಿದ್ರೆ, ಪೊಲೀಸರು ಯಾಕಿಂದ ಹಿಡ್ಕೊಂಡು ಹೋದ ತಕ್ಷಣನೇ ಗೊತ್ತಾಗಿದ್ದು. ಪೊಲೀಸರ ಮುಂದೆ ತಾನಾಗೆ ಬಾಯಿ ಬಿಟ್ಟಿದ್ದಾಳೆ. ಅವ್ರಿಬ್ರು ಕೂಡಿ ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡ್ಬೇಕಾಗಿದ್ರಂತೆ. 4.5 ಲಕ್ಷದ ಬೈಕ್ ಅಂತ ಇರೋದು. ಆ ಪ್ರಿಯಕರನಿಗೆ ಇವಳು ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ ಹಾಕಿದ್ಲಂತೆ. ಸ್ವಲ್ಪ ದಿನಗಳ ಹಿಂದೆ ಇವ್ರಿಬ್ರು ಕೂಡ ಹೋಗ್ಬಿಟ್ಟು ಬೈಕ್ ಅನ್ನ ನೋಡ್ಕೊಂಡು ಬಂದಿದ್ರಂತೆ. ಆಕೆ ಗಿಫ್ಟ್ ಕೊಡ್ತಾಳೆ ಅನ್ನೋ ಖುಷಿ ಕಿರಣ್ ಕೂಡ ಸಹಜವಾಗಿ ಇರ್ತಾನೆ. ಆದ್ರೆ ಅವಳೇನ್ ಮಾಡಿದಾಳೆ, ನೀನು ಮನೆಗ್ ಬಾ, ನಾನು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಅವಳನ್ನ ಮನೆಗೆ ಕರ್ಸ್ಕೊಂಡಿದ್ದಾಳೆ. ಇಲ್ಲಿ ಏನಾಗಿದೆ ಅಂದ್ರೆ, ಗಿಫ್ಟ್ ಆಸೆಗೆ ಅವನೇನೋ ನೆಲಮಂಗಲ ಕಡೆ ಹೋಗ್ತಾ ಇದ್ದಂತೆ. ಗಿಫ್ಟ್ ಆಸೆಗೆ ಅವ್ನು ಮಾಡ್ಬಿಟ್ಟಿದ್ದಾನೆ, ಆ ಕಡೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವ್ರ ಕಡೆ ಬಂದಿದ್ದಾನೆ. ಮನೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಇಬ್ರು ಕೂಡಿ ಮಾತಾಡಿದಾರೆ. ಮಾತಾಡಿದ ತಕ್ಷಣ ಏನ್ ಮಾಡಿದ್ರೆ, ಅದ್ರ ಫಾರಿನ್ ಸ್ಟೈಲ್ ತರ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೈ ಕಾಲು ಮತ್ತು ಕಣ್ಣುಗಳನ್ನ ಕಟ್ಟಿ ಹಾಕಿದ. ಆದ್ರೆ ಈ ಅಸಾಮಿ ಏನ್ ಮಾಡಿದ್ರೆ, ಪೂರ್ತಿ ಅವಳನ್ನ ನಂಬಿ ಬಿಟ್ಟಿದ್ದಾನೆ. ಅದ್ರಲ್ಲಿ ಏನ್ ಮಾಡಿದಾಳೆ ಅಂದ್ರೆ, ಅವಳು ಶರ್ಟ್ ಪ್ಯಾಂಟ್ ಅಂದ್ರೆ 60 ಮಾಡಿಬಿಟ್ಟು ಅವಳನ್ನ ಬೆಡ್ ಮೇಲೆ ಮನುಷ್ಯ ಕೈ ಕಾಲುಗಳನ್ನೆಲ್ಲ ಪೂರ್ತಿ ಕಟ್ಟಿಬಿಟ್ಟಿದ್ದಾಳೆ. ಕೈಗೆ ಹ್ಯಾಂಡ್ ಕಫ್ನ ಹಾಕಿದ್ದಾಳೆ. ಹಾಕ್ಬಿಟ್ಟು ಕಾಲನ್ನ ಬಿಗಿಯಾಗಿ ಕಟ್ಟಿ ಕಣ್ಣುಗಳನ್ನು ಕಟ್ಟಿದ್ದಾಳೆ. ಬಟ್ಟೆಯನ್ನ ಕಟ್ಬಿಟ್ಟು, ಆದ್ರೆ ಅವನೇನ್ ಭಾವಿಸಿದಾನೆ, ಇಲ್ಲ ಫಾರಿನ್ ತರ ಸ್ಟೈಲ್ ಇಂದ ಫಾರಿನ್ ಸ್ಟಾರ್ ಬಾರಿ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ ಅವನು ಭಾವಿಸಿ, ಅವನದೇನು 4.5 ಲಕ್ಷ ರೂಪಾಯಿ ಬೈಕ್ ಸಿಗ್ತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಗಿಫ್ಟ್ ಅಂದ್ರೆ ಈ ತರ ಫಾರಿನ್ ತರ ಮಾಡ್ತಿದ್ದಾಳೆ ಅಂತ ಅವನು ಏನು ತಲೆ ಕೆಡ್ಸೋದಿಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಅವನಿಗೆ ಪೂರ್ತಿ ಕಟ್ಟಿ ಹಾಕಿ ಅವ್ನ ದೇಹನ ಮೇಲೆ ಎಲ್ಲ ಆಗದೆ ಇರೋವರೆಗೂ ಅವನಿಗೆ ಏನು ಡೌಟೇ ಬಂದಿಲ್ಲ. ಅವನು ಸುಮ್ಮನೆ ಇದ್ದಾನೆ ಹಾಗೆ. ಆ ಪೂರ್ತಿ ಟೈಟ್ ಆಗಿ ಏನ್ ಕಟ್ಟಿ ಹಾಕಿದಾಳಲ್ಲ, ಅವಾಗ ಸಣ್ಣದಾಗಿ ಒಂದು ಅವನಿಗೆ ಡೌಟ್ ಬರೋಕ್ ಶುರು ಆಗಿದೆ. ಅವನಿಗೆ ಡೌಟ್ ಬಂದ್ಬಿಟ್ಟು ಯಾಕೆ ಅಂತ ಕೇಳ್ತಾನೆ ಇದನ್ನ. ಆದ್ರೆ ಆಕೆ ಏನ್ ಇದು ಫಾರಿನ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಅವನನ್ನ ಸ್ವಲ್ಪ ಸಮಾಧಾನ ಮಾಡಿದಾಳೆ. ಸ್ವತಃ ಅವಳೇ ಬಾಯಿ ಬಿಟ್ಟಿದ್ದಾಳೆ ಈ ಘಟನೆ ಪೂರ್ತಿನು. ಅಂದ್ರೆ ಕಟ್ಟಿ ಹಾಕಿದ ತಕ್ಷಣ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಎರಡು ಮಿಕ್ಸ್ ಮಾಡ್ಬಿಟ್ಟು ಇವನ ತಲೆ ಮೇಲೆ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಅವನು ಏನು ಎತ್ತ ಅಂತ ಕೇಳೋಷ್ಟ್ರಲ್ಲಿ ಬೆಂಕಿಯನ್ನ ಹಚ್ಚಿಬಿಟ್ಟಿದ್ದಾಳೆ. ಅವನಿಗೆ ತಪ್ಪಿಸೋ ಸಾಧ್ಯನೇ ಆಗೇ ಇಲ್ಲ. ಯಾಕಂದ್ರೆ ಕೈ ಕಾಲ ಪೂರ್ತಿ ಕಟ್ಟಿಬಿಟ್ಟಿದ್ದಾಳೆ, ಕಣ್ಣು ಕಟ್ಟಿಬಿಟ್ಟಿದ್ದಾಳೆ, ಬಾಯಿ ಒದರೋಗ ಆಗಿಲ್ಲ. ಅಂದ್ರೆ ಏನ್ ಬೆಂಕಿ ಹಚ್ಚಿದ ತಕ್ಷಣ ಏನು ಸ್ವಲ್ಪ ಹೊಗೆ ದಟ್ಟವಾಗಿ ಏನು ರೂಮ್ ತುಂಬಾ ತುಂಬಿದಲ್ಲ, ಅವಾಗ ಸಡನ್ಲಿ ಅವಳು ಏನ್ ಮಾಡಿದ್ರೆ ಬಾತ್ರೂಮ್ ಅಲ್ಲಿ ಹೋಗಿ ಅಡ್ಕೊಂಡು ಕೂತು ಬಿಟ್ಟಿದ್ದಾಳೆ. ಮನೆ ತುಂಬಾ ಹೊಗೆ ದಟ್ಟವಾಗಿ ಆವರಿಸ್ಕೊಂಡ್ಬಿಟ್ಟಿದ್ದೆ. ಹೊಗೆ ಪೂರ್ತಿ ತುಂಬಿದ ತಕ್ಷಣ ಅವಳು ಏನ್ ಮಾಡಿದ್ರೆ, ಈ ಹೊಗೆ ಪಗೆ ಎಲ್ಲ ನೋಡಿದ ತಕ್ಷಣ ಹೊರಗಡೆ ಇರೋ ಜನಗಳೆಲ್ಲ ಗಾಬರಿಯಿಂದ ಮನೆ ತುಂಬಾ ಅಂದ್ರೆ ಮನೆ ಮುಂದ್ಗಡೆ ಎಲ್ರು ಆವರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಸಮಯದ ನಂತರ ಇವಳು ಏನ್ ಮಾಡಿದಾಳೆ, ಬಾತ್ರೂಮ್ ಇಂದ ಹೊರಗಡೆ ಬಂದ್ಬಿಟ್ಟು ಆಚೆ ಕಡೆ ಓಡಿ ಬಂದ್ಬಿಟ್ಟಿದ್ದಾಳೆ. ಅಂದ್ರೆ ಇವಳು ಯಾವ ತರ ಆಗಿಲ್ಲ ಅಂದ್ರೆ, ಸ್ವಲ್ಪ ಅರೆಬರ್ ಬಟ್ಟೆ ಅಂತ ಬಟ್ಟೆನ ರಿಮೂವ್ ಮಾಡಿದ್ಲು. ಆತರ ಸ್ವಲ್ಪ ಕಂಡೀಷನ್ ಅಲ್ಲಿ ಅವರು ಹೊರಗಡೆ ಓಡಿ ಬಂದ್ಬಿಟ್ಟಿದ್ದಾಳೆ. ಅದನ್ನ ನೋಡಿದಂತ ಜನರು ಅವ್ರಿಗೆ ಬಟ್ಟೆ ಕೊಟ್ಟು ಅವಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಅವಳನ್ನೆಲ್ಲ ರಕ್ಷಣೆ ಮಾಡಿದ ತಕ್ಷಣ ಪೊಲೀಸ್ ಅವ್ರು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಪೊಲೀಸ್ ಅವ್ರು ಬಂದ ತಕ್ಷಣ ಪೊಲೀಸ್ ಅವ್ರ ಮುಂದೆ ಇವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ಇದ್ದಕ್ಕಿದ್ದಾಗ ಇವನ ಮನೆಗೆ ಬಂದ ಯಾವುದೋ ವಿಚಾರಕ್ಕೆ ಇದ್ದಕ್ಕಿದ್ದ ಹಾಗೆ ಬೆಂಕಿಯನ್ನ ಹತ್ತಿಸ್ಕೊಂಡು ಬಿಟ್ಟ ಅಂತ ಇವಳು ಹೇಳ್ತಿದ್ದಾಳೆ. ಅವನು ತಾನಾಗೆ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟ ಅಂತ ಪೊಲೀಸರ ಮುಂದೆ ಇವಳು ಹೇಳಿದ್ರು. ಅದನ್ನ ನೋಡಿದ ತಕ್ಷಣ ನನಗೆ ಭಯ ಆಯ್ತು. ಅದನ್ನ ನೋಡಿ ನಾನು ಹೊರಗಡೆ ಓಡಿ ಬಂದೆ ಅಂತ ಇವಳು ಹೇಳಿದಾಳೆ. ಪೊಲೀಸರಿಗೂ ಸಹಜವಾಗಿ ಡೌಟ್ ಬರೋಕ್ ಶುರು ಆಗಿದೆ. ಯಾರಾದ್ರೂ ಹೋಗ್ಬಿಟ್ಟು ತಮ್ಮ ಕೈನ ತಾವೇ ಕಟ್ಕೊಂಡ್ಬಿಟ್ಟು ಕಣ್ ಕಟ್ಕೊಂಡ್ಬಿಟ್ಟು ಬೆಂಕಿಯನ್ನ ಹೇಗೆ ಕಚ್ಕೋತಾರೆ. ಪೊಲೀಸರು ಬಂದ ತಕ್ಷಣ ಮನೆಯನ್ನ ಪರಿಶೀಲನೆ ಮಾಡಿದ ತಕ್ಷಣ ವಿಷಲ್ ಬಾಟ್ಲು ಮತ್ತೆ ಟ್ಯಾಪ್ ಬಿದ್ದಿದ್ದನ್ನು ನೋಡಿ ಪೊಲೀಸರು ಡೌಟ್ ಬಂದಿದೆ. ಇದನ್ನೆಲ್ಲ ನೋಡಿದ ತಕ್ಷಣ ಪೊಲೀಸರು ಏನ್ ಮಾಡಿದಾರೆ, ಅವಳನ್ನ ವಿಚಾರಣೆಗೆ ತಗೊಂಡ್ಬಿಟ್ಟಿದ್ದಾರೆ. ವಿಚಾರಿಸಿದಾಗ ಅವಳೆಲ್ಲ ಸತ್ಯವನ್ನು ಒಪ್ಕೊಂಡ್ಬಿಟ್ಟಿದ್ದಾಳೆ. ಅವನಿಗೆ ಬೆಂಕಿ ಹಚ್ಚಿ ನಾನು ಅದೇ ಬೆಂಕಿಯಲ್ಲಿ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೆ, ಆದ್ರೆ ನನಗೆ ಭಯ ಆಗಿತ್ತು, ನಾನು ಸಾಯಿಲ್ಲ ಅಂತ ಹೇಳಿದಾಳೆ. ಇವನ್ ಮೇಲೆ ಆಕೆ ಶಿಲ್ಲು ಅಂತದ್ ಏನಿತ್ತು ಅಂತ ನೋಡ್ತಾ ಹೋದ್ರೆ, ಅದನ್ನೆಲ್ಲ ಗಮನಿಸ್ತಾ ಹೋದ್ರೆ ಕುರುಡು ಪ್ರೀತಿ ಅಂದ್ರೆ ಅವನ ಮೇಲೆ ಇವಳಿಗೆ ಪ್ರೇಮ, ಅತಿಯಾದ ಪ್ರೀತಿ. ಯಾವ ರೀತಿ ಬೇಕಾದ್ರೂ ನಾವು ಹೇಳ್ಬೋದು. ಇದರಲ್ಲಿ ಯಾವ ತಪ್ಪು ಯಾವ ಸರಿ ಅಂತ ಹೇಳೋದ್ರಲ್ಲಿ, ಆದ್ರೆ ಒಬ್ರು ಪ್ರಾಣ ತೆಗೆಯೋದ್ರಿಂದ ಅದನ್ನ ಯಾವಕ್ಕೂ ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ. ಇದ್ರಲ್ಲಿ ಏನಾಗಿದೆ, ನಾನ್ ಆಗಲೇ ಹೇಳ್ದಾಗೆ ಅವ್ರದ್ದು 4 ವರ್ಷದ ಪರಿಚಯ ಮತ್ತೆ 2 ವರ್ಷದ ಪ್ರೀತಿ. ಅಂದ್ರೆ ಇಬ್ರು ಕೂಡ ಮದುವೆ ಆಗೋಕ್ಕೂ ನಿರ್ಧಾರನೂ ಮಾಡಿದಾರಂತೆ.
ಅದರಲ್ಲಿ ಕಿರಣ್ ಏನ್ ಮಾಡಿದಾನಂದ್ರೆ ಆಕೆ ಹೇಳ್ತಿರೋ ಪ್ರಕಾರವಾಗಿ ಇವೆಲ್ಲ ಸ್ಟೇಷನ್ ಅಲ್ಲಿ ಆಕೆನೆ ಬಾಯ್ ಬಿಟ್ಟಿರೋ ವಿಚಾರ. ಕಿರಣ್ ಮೊದಲೇ ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಂತೆ, ಅದು ಬ್ರೇಕಪ್ ಕೂಡ ಆಗಿದಂತೆ. ಮತ್ತೆ ಆ ಹುಡುಗಿಗೆ ಸಂಪರ್ಕಕ್ಕೆ ಇವನು ಬಂದಿದ್ದಂತೆ. ಇತ್ತೀಚೆಗೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದಂತೆ, ಅದನ್ನ ಸ್ಟೇಟಸ್ ಕೂಡ ಹಾಕಿದಂತೆ. ಅಂದ್ರೆ ಬರ್ತಾ ಬರ್ತಾ ಏನ್ ಮಾಡ್ತಿದ್ದಂತೆ, ಈ ಪ್ರೇಮಗಳನ್ನ ಅಂದ್ರೆ ಸಣ್ಣ ಬರ್ತಾ ಅವನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದಂತೆ. ಅವಳನ್ನ ಹೇಗಿದ್ರೆ ಭೇಟಿ ಆಗೋಣ ಅಂತ ಭೇಟಿ ಆಗ್ತಾ ಇರ್ಲಿಲ್ಲಂತೆ. ಅಂದ್ರೆ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಸರಿಯಾಗಿ ಮಾತಾಡೋಕ್ಕೂ ಸುಧಾ ಸಿಗ್ತಿದಿಲ್ಲಂತೆ. ಅವಳನ್ನ ಕೇರ್ ಮಾಡ್ತಾ ಇದ್ದಂತೆ, ಇಗ್ನೋರ್ ಮಾಡ್ತಿದಂತೆ, ಹೊರಗಡೆ ಎಲ್ಲಿ ಕರೆದ್ರು ಹೋಗ್ತಿರ್ಲಿಲ್ಲಂತೆ. ಇದೆಲ್ಲ ಆದ ತಕ್ಷಣ ಪ್ರೇಮಗಳಿಗೆ ಡೌಟ್ ಬರೋಕ್ ಶುರು ಆಗ್ಬಿಟ್ಟಿದೆ. ನನ್ನನ್ನ ಬಿಟ್ಟು ಹಳೆ ಪ್ರೀತಿನ ಮತ್ತೆ ಇವನು ಸ್ಟಾರ್ಟ್ ಮಾಡಿದಾನೆ, ಅವ್ರ ಜೊತೆ ಓಡಾಡ್ತಾ ಇದ್ದೀನಿ ಅಂತ ಡೌಟ್ ಕೊಟ್ಟು ಅವ್ರಿಬ್ರು ಒಟ್ಟಾಗಿ ಮದುವೆ ಆಗ್ಬಿಡ್ತಾರೆ ಅಂತ ಇವಳಿಗೆ ಆತಂಕ ಶುರು ಆಗ್ಬಿಟ್ಟಿದೆ, ಭಯ ಶುರು ಆಗ್ಬಿಟ್ಟಿದೆ. ಆ ಆತಂಕದಲ್ಲಿ ಇವ್ ಏನ್ ಮಾಡಿದ ಅಂದ್ರೆ ಈ ಡಿಸಿಷನ್ ನ ತಗೊಂಡ್ಬಿಟ್ಟಿದ್ದಾಳೆ. ಆಕಸ್ಮಿಕವಾಗಿ ಬೆಂಕಿ ಹಚ್ಚಿದ್ದಲ್ಲಂತೆ ಇದು ಅದೊಂದು 2 ದಿನಗಳಿಂದ ಪ್ಲಾನ್ ಮಾಡಿದ್ಲಂತೆ. ಆನ್ಲೈನ್ ಮುಖಾಂತರ ಹ್ಯಾಂಡ್ ಕಫ್ ಅನ್ನ ತರಿಸಿದಾಳೆ, ಖಾಲಿ ಕಟ್ಟಕ್ ಕೂಡ ಹಗ್ಗವನ್ನು ಕೂಡ ತರಿಸಿದ್ದಾಳೆ. ಮತ್ತೆ ಅವ್ರು ಪೆಟ್ರೋಲ್ ತರೋದನ್ನ ಸುತ್ತಮುತ್ತಲ ಜನರು ಕೂಡ ಗಮನಿಸಿದ್ದಾರೆ. ಮನೆಯಲ್ಲಿ ಕೆರೋಸಿನ್ ಇದ್ದಂತ ಕಾಣುತ್ತೆ. ಬಹುತೇಕ ಬೆಂಕಿ ತೀವ್ರತೆ ಜಾಸ್ತಿ ಆಗ್ಲಿ ಅಂತ ಏನೋ ಅಂತ ಗೊತ್ತಿಲ್ಲ. ಅದನ್ನ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು, ಅಂದ್ರೆ ಪೆಟ್ರೋಲ್ ಮತ್ತು ಕೆರೋಸಿನ್ ಅಂದ್ರೆ ಸೀಮೆಯನ್ನ ಎರಡು ಮಿಕ್ಸ್ ಮಾಡ್ಬಿಟ್ಟು ಬೆಂಕಿಯನ್ನ ಹಚ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೀಟಾಗಿ ಪ್ಲಾನ್ ಮಾಡ್ಬಿಟ್ಟು ಅವನ ಪ್ರಾಣವನ್ನ ತೆಗೆದ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ನಾವು ಕಿರಣಂದೇ ರೈಟ್ ಅಂತ ಹೇಳಕ್ ಆಗಲ್ಲ. ಅವನು ಅವಳಿಗೆ ಎಷ್ಟೊಂದು ಟಾರ್ಚರ್ ಮಾಡಿರ್ಬೋದು, ಅಥವಾ ಏನು ತೊಂದರೆ ಕೊಟ್ಟಿದ್ದಾನ ಅಂತ ಗೊತ್ತಿಲ್ಲ, ಅಥವಾ ಇವಳಿಗೆ ಸಂಕಷ್ಟನೂ ಶುರು ಅಂದ್ರೆ ಇವಳಿಗೆ ಕಷ್ಟ ಅನ್ಸಿರ್ಬೋದೇನೋ. ಆದ್ರೆ ಇವನು ಒಂದು ಪ್ರಾಣ ತೆಗೆಯೋ ರೇಜಿಗೆ ಅಂತ ಹೋಗ್ಬಾರ್ದಾಗಿತ್ತು. ಮತ್ತೆ ಅವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ನು ಅಥವಾ ಮಿತ್ತೊಂದು ಮಗದೊಂದು ಅಂತ ಏನು ಇನ್ನೂ ಗೊತ್ತಿಲ್ಲ. ಅವಳು ಎಷ್ಟು ಬಾಯ್ ಬಿಟ್ಟಿದ್ದಾಳೋ ಅಷ್ಟೇ ಜನರಿಗೆ ಮತ್ತು ಪೊಲೀಸರಿಗೆ ಅಷ್ಟೇ ಗೊತ್ತು. ಅದ್ರ ಆಚೆಗೆ ಇನ್ನೇನು ಬಾಯ್ ಬಿಟ್ಟಿಲ್ಲ, ಇನ್ನೇನು ಗೊತ್ತು ಕೂಡ ಇಲ್ಲ. ಆದ್ರೆ ಅವನು ಯಾವ ರೀತಿಯ ಸಂಕಷ್ಟ ಕೊಟ್ಟಿರ್ಬೋದು ಅಥವಾ ಹಿಂಸೆ ಮಾಡಿರ್ಬೋದು. ಒಬ್ಬನ ಜೀವನ ತೆಗೆಯೋದಿದೆಯಲ್ಲ, ಅಂದ್ರೆ ಅದು ಪೆಟ್ರೋಲ್ ಹಾಕ್ಬಿಟ್ಟು ಸುಡೋದಿದೆಯಲ್ಲ, ಅದನ್ನ ಯಾವ ರೀತಿಯಲ್ಲೂ ಸಮರ್ಥನೆ ಮಾಡ್ಕೊಳ್ಳೋ ಸಾಧ್ಯ ಆಗೋದೇನು. ಅದು ಕೂಡ ಯಾವ ರೀತಿ ಭೀಕರವಾಗಿ ಸಾಯಿಸ್ಬಿಟ್ಟಿದ್ದಾಳೆ ಅಂದ್ರೆ ಜೀವಂತವಾಗಿದ್ದಾಗೆ ಬೆಂಕಿ ಹಚ್ಚೋದಂದ್ರೆ ಅದು ಯಾವ ತರ ಧೈರ್ಯನೋ, ಅದೊಂಥರ ಬಂಡ ಧೈರ್ಯ. ಆದ್ರೆ ಇದರಲ್ಲಿ ಪ್ರೀತಿ ಪ್ರೇಮ ಅಷ್ಟೇ ಇದೆಯಾ, ಅದಕ್ಕಿಂತ ಮೀರಿ ತಿನ್ನೋ ಅಂತ ಮ್ಯಾಟ್ರ್ ಇದೆ ಅಂತ ಇನ್ನೂ ಏನು ಗೊತ್ತಿಲ್ಲ. ಒಟ್ಟಾರೆ ಅವ್ರು ಮಾತ್ರ ಅವನನ್ನ ಬೆಂಕಿ ಹಚ್ಚಿ ಸಾಯಿಸೋದು ಮಾತ್ರ ಗೊತ್ತು. ಒಟ್ಟಾರೆ ಇದಂತೂ ಖಂಡಿತ. ನಾನು ಇನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ನಿಮ್ಗೆ ತೋರಿಸೋದೇ ನಮ್ಮ ಕೆಲಸ. ಇದು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ, ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಎಚ್ಚರಿಕೆಯಿಂದ ಇರಬಹುದು. ನಾವು ಊಹೆ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಬಾಯ್.